ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಇವತ್ತಿಗೂ ಬಾಲಿವುಡ್ ಅಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದ ಅತಿ ಸುಂದರ ನಟ ಯಾರು ಅಂತ ಕೇಳಿದ್ರೆ ಮೊದಲು ಬರುವ ಹೆಸರೇ ಧರ್ಮೇಂದ್ರ. ಈಗ ಅದೇ ಧರ್ಮೇಂದ್ರ ನಮಗೆ ನೆನಪು ಮಾತ್ರ. 89 ವರ್ಷದ ಧರ್ಮೇಂದ್ರ ಅವರು ಕೆಲ ಸಮಯದಿಂದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದ ಧರ್ಮೇಂದ್ರ ಈಗ ಇಹಲೋಕ ತ್ಯಜಿಸಿದ್ದಾರೆ. ಭೌತಿಕವಾಗಿ ಅವರು ನಮ್ಮೊಂದಿಗೆ ಇಲ್ಲದೆ ಹೋದರೂ ಅವರ ಸಿನಿಮಾಗಳು ಮಾತ್ರ ಶಾಶ್ವತವಾಗಿ ಮನುಷ್ಯರು ಇರುವಷ್ಟು ಕಾಲವೂ ಇರುತ್ತವೆ. ಆ ನಿಟ್ಟಿನಲ್ಲಿ ಧರ್ಮೇಂದ್ರ ಅವರಿಗೆ ಸಾವೇ ಇಲ್ಲ. ಧರ್ಮೇಂದ್ರ ಅವರ ಸಿನಿಮಾ ಬದುಕಿನತ್ತ ಒಂದು ಪುಟ್ಟ ಪಕ್ಷಿ ನೋಟ ಇಲ್ಲಿದೆ. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನಾನು ಅಕ್ಷತಾ. ಧರ್ಮೇಂದ್ರ ಬಾಲಿವುಡ್ ಪ್ರೇಕ್ಷಕರ ಹೃದಯ ಸಾಮ್ರಾಟ ಆಗಿ ಮೆರೆದವರು. ಬಹುಶಃ ದಿಲೀಪ್ ಕುಮಾರ್ ನಂತರ ಹಾಗೂ ಅಮಿತಾಬ್ ಬಚ್ಚನ್ ನಡುವಿನ ಕಾಲಾವಧಿಯಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೆದ ಧರ್ಮೇಂದ್ರ ಬಾಲಿವುಡ್ನ ಹೀಮ್ಯಾನ್ ಅಂತಾನೆ ಹೆಸರಾದವರು. ಅಮಿತಾಬ್ ಬಚ್ಚನ್ ಜೊತೆ ನಟಿಸಿದ್ದ ಶೋಲೆ ಸಾರ್ವಕಾಲಿಕ ಶ್ರೇಷ್ಠ ಚಿತ್ರ. ವಿಶೇಷ ಅಂದ್ರೆ ಆ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ಗೆ ಅವಕಾಶ ಕೊಡಿಸಿದ್ದೇ ಧರ್ಮೇಂದ್ರ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಧರ್ಮೇಂದ್ರ ಅವರು ಮೂಲತಃ ಪಂಜಾಬ್ನವರು. ಲುಧಿಯಾನಾ ಜಿಲ್ಲೆಯ ಸಹನಾವಾಲ್ ಅನ್ನೋ ಊರಲ್ಲಿ ಡಿಸೆಂಬರ್ 8, 1935ನೇ ಇಸವಿಯಲ್ಲಿ ಇವರ ಜನನ ಆಗತ್ತೆ. ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿನಲ್ಲೇ ಧರ್ಮೇಂದ್ರ ಅವರಿಗೆ ಚಿತ್ರರಂಗದ ಮೇಲೆ ಆಸಕ್ತಿ ಹುಟ್ಟಿಕೊಂಡಿತ್ತು. ಆ ಆಸಕ್ತಿಯೇ ಮುಂದೆ ಅವರನ್ನ ಬಾಲಿವುಡ್ ಅಂಗಳಕ್ಕೆ ಕರೆದುಕೊಂಡು ಬಂದಿತ್ತು. 1958ನೇ ಇಸವಿಯಲ್ಲಿ ದಿಲ್ ಭಿ ತೇರಾ ಹಮ್ ಭಿ ತೇರೆ ಅನ್ನೋ ಚಿತ್ರದ ಮೂಲಕ ಧರ್ಮೇಂದ್ರ ಅವರ ಬಣ್ಣದ ಬದುಕಿನ ಪ್ರಯಾಣ ಆರಂಭವಾಗಿತ್ತು. ಧರಮ್ ಸಿಂಗ್ ಡಿಯೋಲ್ ಆಗಿದ್ದ ಈ ನಟ ಮುಂದೆ ಧರ್ಮೇಂದ್ರ ಆಗಿ ಸೃಷ್ಟಿಸಿದ್ದೇ ಅಭೂತಪೂರ್ವ ಇತಿಹಾಸ. ಚುಪ್ಕೆ ಚುಪ್ಕೆ, ಧರಮ್ ವೀರ್, ಸೀತಾ ಔರ್ ಗೀತಾ, ಪ್ರತಿಜ್ಞಾ, ಯಾದೋಂ ಕಿ ಬಾರಾತ್, ಫೂಲ್ ಔರ್ ಪತ್ಥರ್, ಬಂದಿನಿಯಂತಹ ಅನೇಕ ಚಿತ್ರಗಳು ಧರ್ಮೇಂದ್ರ ಅವರನ್ನ ಸೀದಾ ಸೂಪರ್ ಸ್ಟಾರ್ ಪಟ್ಟದಲ್ಲಿ ಕೂರಿಸಿದ್ದವು. ನಟ ಧರ್ಮೇಂದ್ರ ಅವರು ಯಾವುದೇ ಒಂದೇ ರೀತಿಯ ಪಾತ್ರಗಳಿಗೆ ಜೋತು ಬೀಳಲಿಲ್ಲ. ಒಮ್ಮೆ ಹೋರಾಟಗಾರನ ಪಾತ್ರ ಮಾಡಿದರೆ ಮತ್ತೊಮ್ಮೆ ಲವರ್ ಬಾಯ್ ಆಗಿಯೂ ಕಾಣಿಸಿಕೊಳ್ತಾ ಇದ್ರು. ನೂರಾರು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡ ಧರ್ಮೇಂದ್ರ ತೀರಾ ಇತ್ತೀಚಿನ ತನಕವೂ ನಟಿಸ್ತಾ ಇದ್ರು. ನಟರಾಗಿ ಅಷ್ಟೇ ಅಲ್ಲದೆ ನಿರ್ಮಾಪಕರಾಗಿಯೂ ಕೂಡ ತೊಡಗಿಸಿಕೊಂಡಿದ್ದ ಧರ್ಮೇಂದ್ರ ತಮ್ಮ ಮಕ್ಕಳ ಜೊತೆ ಯಮಲಾ ಪಗಲಾ ದಿವಾನಾ ಅನ್ನೋ ಕಾಮಿಡಿ ಚಿತ್ರದಲ್ಲಿಯೂ ನಟಿಸಿದ್ರು. ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರುವುದಾದ್ರೆ ಧರ್ಮೇಂದ್ರ ಅವರು 2 ಬಾರಿ ವಿವಾಹ ಮಾಡಿಕೊಂಡಿದ್ದಾರೆ. ಮೊದಲನೇ ಪತ್ನಿ ಪಾರ್ಕಶ್ ಕೌರ್ ಅವರಿಗೆ ಸನ್ನಿ ಡಿಯೋಲ್ ಹಾಗೂ ಬಾಬಿ ಡಿಯೋಲ್ ಅನ್ನುವ ಮಕ್ಕಳಿದ್ದರೆ, ಎರಡನೇ ಪತ್ನಿ ಹೇಮಾ ಮಾಲಿನಿಗೆ ಏಷಾ ಡಿಯೋಲ್ ಹಾಗೂ ಅಹಾನಾ ಡಿಯೋಲ್ ಅನ್ನುವ ಮಕ್ಕಳಿದ್ದಾರೆ. ಎಲ್ಲಾ ಮಕ್ಕಳು ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಧರ್ಮೇಂದ್ರ ಅವರಿಗೆ 2012ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯೂ ಬಂದಿತ್ತು. ಇಂತಹ ಧರ್ಮೇಂದ್ರ ಇನ್ಮುಂದೆ ಚಿತ್ರ ಪ್ರೇಮಿಗಳ ಪಾಲಿಗೆ ಬರೀ ನೆನಪು ಮಾತ್ರ. ಆದರೆ ಆ ನೆನಪು ಮಾತ್ರ ಎಂದೆಂದಿಗೂ ಅಜರಾಮರ. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ವಿಷಯ ವಿಶೇಷ ವಿಶ್ಲೇಷಣೆಗಳಿಗಾಗಿ ಗಮನಿಸ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.